ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜ್ ತುಂಬ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಜ್ಜಿ ಬಂದು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಮೊಮ್ಮಗನೇ ಹೇಳು, ಈಗ ಕಾವ್ಯನ ಕರ್ಕೊಂಡು ಬರ್ತೀಯೋ ಇಲ್ವೋ? ಯಾವುದೇ ಕಾರಣಕ್ಕೂ ಕರ್ಕೊಂಡು ಬರಲ್ಲ ಅಜ್ಜಿ ನಾನು. ಅಲ್ಲ ಕಣೋ, ನೀನು ಈ ರೀತಿ ಸಂಸಾರನ ಹಾಳು ಮಾಡ್ಕೊಂಡ್ರೆ ಏನಾದರೂ ಅನಾಹುತ ಆದರೆ ಯಾರೋ ನೋಡ್ತಾರೆ. ಅಲ್ಲಿ ನೋಡಿದ್ರೆ ನಮ್ಮ ದೊಡ್ಡ ಸೊಸೆ ಕೋಮದಲ್ಲಿದ್ದಾಳೆ, ನೀನು ನೋಡಿದ್ರೆ ಈ ರೀತಿ ನಿನ್ನ ಜೀವನನ ಹಾಳು ಮಾಡ್ಕೋತಿದ್ಯಾ. ಇನ್ನು ಕಲ್ಯಾಣ್ ನೋಡಿದ್ರೆ ಈ ಮನೆಯಿಂದ ಹೊರಗಿದ್ದಾನೆ. ಇನ್ನು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರೋ ನೀವು ಅಂತ ಕೇಳ್ತಿದ್ದಂಗೆ ರಾಜ್, ಅಜ್ಜಿ ಈಗ ನಾನು ಸುಮ್ಮನೆ ಬಿಟ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಅತ್ತೆ ಬಗ್ಗೆ ಮತ್ತು ಅವ್ರ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಹಾಗೆ ಮೆಟ್ಲತ್ರ ಕೂತಿರ್ತಾಳೆ. ಅಷ್ಟೊತ್ತಿಗೆ ಅಪ್ಪನೂ ಸಹ ಅವ್ರ ಅಕ್ಕನ ನೋಡಿ ಸೀದಾ ಓಡ್ ಬರ್ತಾಳೆ. ಆಗ ಅಕ್ಕ, ಅಪ್ಪು ಹೇಗಿದ್ಯೆ ಅಂತ ಕೇಳ್ತಾ ಇರ್ತಾಳೆ ಕಾವ್ಯ. ಅಷ್ಟೊತ್ತಿಗೆ ಅಪ್ಪುಗೆ ತುಂಬ ಬೇಜಾರಾಗಿ ಅವ್ರ ಅಕ್ಕನ ತಪ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಅಯ್ಯೋ ಹುಚ್ಚಿ, ಯಾಕೆ ಹೇಳ್ತಿದ್ಯಾ? ನಿನಗೇನೇ ಆಯಿತು ಅಕ್ಕ? ನಿನ್ಗಿಷ್ಟು ನೋವಾಗ್ತಿದ್ರು ನೀನು ಅದೇಗೆ ಯೋಗಕ್ಷೇಮನೆಲ್ಲ ಕೇಳ್ತಿದ್ಯಾಕ? ನನಗೆ ನಿನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಿದೆ. ನೀನು ನೋಡಿದ್ರೆ ನನಗೇನಾಯ್ತು ಎತ್ತ ಅಂತ ಕೇಳ್ತಿದ್ಯಾ? ಅಯ್ಯೋ, ಇದಕ್ಕೆಲ್ಲ ಅಳ್ತಾರ ಯಾರಾದರೂ? ನಿನ್ನ ಹತ್ರ ನಗಿಸ್ಬೇಕಾಗಿರೋದು ನಾನೇ ಅಲ್ವಾ? ಅಲ್ಲ ಅಕ್ಕ, ನಗಿಸ್ಬೇಕಾಗಿರೋದು ನೀನೇ, ಆದರೆ ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ನೀನು ನೋಡಿದ್ರೆ ಜೋಕ್ಸಾಗಿ ತಗೊಳ್ತಿದ್ಯಾ? ಅಯ್ಯೋ, ಜೋಕ್ಸಾಗಿ ಯಾಕೆ ತಗೊಳ್ಳಿ? ಅಲ್ಲ ಮತ್ತೆ ನೀನು ಯಾಕಕ್ಕ ಅಲ್ಲಿಂದ ಬಂದ್ಬಿಟ್ಟೆ? ಎಲ್ಲದಕ್ಕೂ ಕಾರಣ ನಾನು ಕವಿನೇ ಅಲ್ವಾ? ಅಯ್ಯೋ, ನಾನು ಹೇಳಿದ್ನೇನೆ, ನೀವು ಮದುವೆ ಆಗಿರೋದ್ರಿಂದಾನೇ ನಮ್ಮ ಜೀವನ ಹಿಂಗಾಗಿದೆ ಅಂತ ಹೇಳಿದ್ನಾ? ಅದು ನನ್ನ ಗಂಡ ಯೋಚನೆ ಮಾಡೋ ದೃಷ್ಟಿಲಿರಬೇಕು, ನಿಮ್ಮ ತಪ್ಪೇನಿದೆ ಅಂತ ಹೇಳ್ತಿದ್ದಂಗೆ ಅಲ್ಲ ಅಕ್ಕ, ಹಾಗಂತ ಹೀಗೆ ಎಷ್ಟು ದಿವಸ ಅಂತ ಇರ್ತೀಯ ಅಕ್ಕ? ನಾನು ಏನೇ ಮಾಡಿದ್ದೀನಿ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮದುವೆಗಿಂತ ಮುಂಚೆ ಗಂಡ ಹೆಂಡ್ತಿರಿಬ್ರಿಗೂ ಪರಸ್ಪರ ಗೊತ್ತಿರೋದಿಲ್ಲ. ಆದರೆ ನಡೀತಾ ನಡೀತಾ ಅವಳು ಏನು ಮಾಡ್ತಿದ್ದಾಳೆ ಅನ್ನೋ ವಿಚಾರ ಅವನಿಗೆ ಗೊತ್ತಿರುತ್ತಲ್ವಾ? ಗೊತ್ತಿದ್ಬಿಟ್ಟು ಇಷ್ಟು ವರ್ಷ ಸಂಸಾರ ಮಾಡಿ ಸಡನ್ ಆಗಿ ಅವಳು ತಪ್ಪು ಮಾಡಿದಾಳೆ ಅಂತ ಅವ್ರು ಹೇಗೆ ತೀರ್ಮಾನ ಮಾಡ್ಕೊಳಕ್ಕಾಗುತ್ತೆ? ಹಾಗಂತ ನಾನು ತಪ್ಪು ಮಾಡಿಲ್ಲ ಅಂದ್ರೂ ನಾನು ಅಲ್ಲೇ ಇರೋದಿಕ್ಕಾಗುತ್ತೇನೆ? ಅದಕ್ಕೆ ನನಗೆ ಅದೆಲ್ಲ ಇಡ್ಸ್ಲಿಲ್ಲ. ನಾನೇ ತಪ್ಪು ಮಾಡಿದ್ದೀನೇನೋ ಅನ್ನೋ ಥರ ಫೀಲ್ ಆಗಿಬಿಟ್ಟು ನನ್ನಿಂದಾನೇ ಹಿಂಗಾಗಿದೆ ಅಂತ ನನಗೆ ತುಂಬ ಬೇಜಾರಾಗಿ ಅಲ್ಲಿಂದ ಬಂದು ಏಕಾಂಗಿ ಜೀವನನೇ ನಡೆಸೋದೇ ಒಳ್ಳೇದು ಅಂತ ಅನ್ನಿಸ್ತಿದೆ. ಅದಕ್ಕೆ ನಾನು ಆ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಅಪ್ಪುಗೆ ಆ ವಿಚಾರ ಎಲ್ಲ ಕೇಳಿಸ್ಕೊಂಡು ಬೇಜಾರಾಗಿ ಮತ್ತೆ ಅವ್ರ ಅಕ್ಕನ ತಪ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಕಾವ್ಯನೂ ಸಹ ಏನು ಮಾಡೋದಕ್ಕಾಗಲ್ಲ ಬಿಡೆ, ಏನಾದರೂ ಮಾಡಿದ್ರೆ ದೇವ್ರನ್ನ ನೋಡ್ಕೋತಾನೆ ಅಂತ ಅವಳಿಗೆ ಸಮಾಧಾನ ಮಾಡಿಕೊಂಡು ಅವಳು ಸಹ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಸುಭಾಷ್ ಅವರು ಅಪರ್ಣ ಅವ್ರ ಮುಂದೆ ಕೂತ್ಕೊಂಡು, ಅಪರ್ಣ ಇಲ್ಲಿ ಏನೇನಾಗ್ತಿದೆ ಅಂತ ಗೊತ್ತಾಗ್ತಿದ್ಯಾ? ಹಾಂ, ಅಷ್ಟಕ್ಕೂ ನೀನು ಈ ಕೋಮಾಗೇನೋ ಹೋಗ್ಬಿಟ್ಟೆ, ನೀನು ನನ್ನ ಜೊತೆನೂ ಮಾತಾಡಲ್ಲ ಅಂತಲೂ ಗೊತ್ತು. ಇಲ್ಲಿ ನೋಡಿದ್ರೆ ಕಾವ್ಯನ ಮನೆಯಿಂದ ಕಳಿಸಿದಾನೆ ರಾಜ್. ಇಲ್ಲಿ ಎಲ್ಲದಕ್ಕೂ ಕಾವ್ಯನೇ ಹೊಣೆ ಅನ್ನೋ ಥರ ಮಾತಾಡಿದ್ ನೋಡಿ ಕಾವ್ಯಂಗೆ ತುಂಬ ಮನ್ಸಿಗೆ ಬೇಜಾರಾಗಿ ಅವಳು ಸಹ ಮನೆ ಬಿಟ್ಟೋಗಿದ್ದಾಳೆ. ಎಲ್ಲದಕ್ಕೂ ನೀನೇ ಇವಾಗ ಹೊಣೆ, ಏನೇ ಆದ್ರೂ ನೀನೇ ಕಾಪಾಡಬೇಕು ಅವ್ರನ್ನ. ನೀನು ಬರಸೆ, ನೀನು ಹುಷಾರಾಗೋವರೆಗೂ ನಮಗೊಂದು ದಾರಿನೂ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಅವ್ರಿಗೆ ಕೈಕಾಲೆಲ್ಲ ಅಲ್ಲಾಡ್ತಾ ಇದ್ದಿದ್ದು ನೋಡಿ ಡಾಕ್ಟರ್ನ ಕೂಕೊಂಡು ಹೊರಟಿರ್ತಾರೆ. ರಾಜ್ ಮನೆ ಮಂದಿಯವರೆಲ್ಲರೂ ಬಂದಿರ್ತಾರೆ. ಅಪರ್ಣ ಅವ್ರಿಗೆ ಸಹ ಕೋಮದಿಂದ ಹೊರ್ಗಡೆ ಬಂದು ಎಲ್ಲರನ್ನೂ ಸಹ ಕಣ್ಮಿಟಿಕ್ಸಿ ನೋಡ್ತಾ ಇದ್ದಂಗೆ ಮನೆ ಮಂದಿಯವರೆಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನೋಡಿ ಮಮ್ಮಿ ಅಂತ ಮಾತಾಡಿಸ್ತಾ ಇರ್ತಾನೆ. ಎಲ್ಲರೂ ಸಹ ಹಬ್ಬ, ಈಗ ನಮಗೆ ತುಂಬ ಖುಷಿ ಆಗ್ತಿದೆ ಅಪರ್ಣ. ನಿನ್ಗೇನೇ ಕಷ್ಟ ಬಂದು ನೀನು ಈಗ ಶ್ರೇಯಸ್ ಆಗ್ಬಿಟ್ಟು ಬಂದಿದ್ಯಾ ಅಂದರೆ ನಮಗೆ ನಿನ್ನ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ನೀನು ಯಾವಾಗೂ ಖುಷಿಯಾಗಿರ್ಬೇಕು, ನಮ್ಗೆ ಅದೇ ಸಾಕು ಅಂತ ಅವ್ರ ಅತ್ತೆಯವರೆಲ್ಲ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪ್ರಕಾಶ್ ಅವರು ಸಹ ಅತ್ಗೆ ನೀವಿಲ್ಲ ಅನ್ನೋ ಮನೆ ತುಂಬ ಏನೋ ಬಿಕ್ಕೋ ಅನ್ನಿಸ್ತಿದೆ ಅತ್ಗೆ, ಬೇಗ ರಿಕವರಿ ಆಗಿ ಮನೆಗೆ ಬನ್ನಿ. ಪ್ರಕಾಶ್ ಅವರು ಸಹ ಅಷ್ಟೊತ್ತಿಗೆ ಮತ್ತೆ ನಾಗವೇಣಿ, ಹೌದು ಅತ್ಗೆ, ನನಗಂತೂ ಒಂದು ತೊಟ್ಟು ನೀರು ಸಹ ಇಳಿತಾ ಇಲ್ಲ, ನೀವು ಹಾಸ್ಪಿಟಲ್ಗೆ ಜಾಯ್ನ್ ಆದಾಗಿಂದ ಅಂತ ನಾಟಕ ಆಡ್ತಿದ್ದಂಗೆ ಸಾಕು ಅತ್ತೆ ಬಿಸ್ಕೆಟ್ ಹಾಕಿದ್ದು ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಎಲ್ಲಾರನ್ನೂ ಕಂಡುಹಿಡಿತಾ ಇರ್ತಾಳೆ ಅಪರ್ಣ. ಅಷ್ಟೊತ್ತಿಗೆ ಅಲ್ಲ ಕಾವ್ಯ ಎಲ್ಲಿ ರಾಜ್ ಅಂತ ಕೇಳ್ತಾ ಇರ್ತಾರೆ. ನೋಡಿದ್ರೆ ರಾಜ್ ಏನೋ ಒಂದು ಮ್ಯಾನಿಪ್ಯುಲೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನೋಡಿದ್ರೆ ಎಲ್ರಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ಕಾವ್ಯನ ಬಗ್ಗೆ ಕೇಳ್ತಾ ಇದ್ದೀನಿ ನೋಡಿ ಅವ್ರ ಅತ್ತೆಗೆ ಮತ್ತೆ
ಅವ್ರ ಅತ್ತೆಗೆ ಮತ್ತೆ ಸುಭಾಷ್ ಅವ್ರಿಗೆ ಎಲ್ಲರಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇನ್ನು ಅಷ್ಟೊತ್ತಿಗೆ ನರ್ಸ್ ಬಂದು ಇಷ್ಟೊಂದು ಜನ ಇದ್ರೆ ಅವ್ರು ಈಗ ತಾನೇ ಕೋಮಾದಿಂದ ಬಂದಿದ್ದಾರೆ, ಇಷ್ಟೊಂದು ಜನ ಇರೋದು ಸೇಫ್ ಅಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಂಗೆ ರಾಜ್ ಸಹ ಹೊರಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಪರ್ಣ ಅವರು ಕೈ ಹಿಡ್ದಿ, ರಾಜ್, ಕಾವ್ಯ ಎಲ್ಲಿ, ಎಲ್ಲರೂ ಇದ್ದೀರಾ, ಅವಳೆಲ್ಲೋದ್ಲು ಅಂತ ಕೇಳ್ತಾ ಇರ್ತಾರೆ. ಮಾಮ್ ಇರು ಮಾಮ್, ನಿನ್ನ ಎಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ತಾರೆ, ನಾನು ವಿಚಾರಿಸ್ಕೊ ಬರ್ತೀನಿ ಅಂತ ಏನೋ ಒಂದು ನೆಪ ಹೇಳಿ ಹೊರಟಿರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಸೀದಾ ಎಲ್ಲರೂ ಹೊರಗಡೆ ಬಂದಿರ್ತಾರೆ. ಇನ್ನು ಡಾಕ್ಟರು ಸಹ ಮೀಟ್ ಮಾಡಿ ಹೇಗೋ ಅವರು ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ಅಂತ ರಾಜ್ ಕೇಳ್ತಾ ಇರ್ತಾನೆ. ಏನೋ ನಾವು ಮಾಡೋ ಪ್ರಯತ್ನ ನಾವು ಮಾಡಿದೀವಿ, ಎಲ್ಲದಕ್ಕೂ ಆ ದೇವ್ರೇ ಉಳಿಸಿದಾನೆ. ಇನ್ಮೇಲಾದ್ರೂ ನೀವು ಅವ್ರನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಅವ್ರಿಗೆ ಸ್ಟ್ರೆಸ್ ಫೀಲ್ ಆಗೋ ಮಾತಾಗ್ಲಿ, ಏನಾದ್ರೂ ಶಾಕಿಂಗ್ ನ್ಯೂಸ್ ಆಗ್ಲಿ ಏನು ಹೇಳ್ಬಾರ್ದು. ಒಂದು ಕನ್ನಡಿ ನೋಡ್ಕೊಂಡಂಗೆ ನೋಡ್ಕೋಬೇಕು. ಈಗ ಅವ್ರನ್ನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಅವ್ರ ನರ್ವ್ಸ್ ಎಲ್ಲ ಅವ್ರ ಬ್ರೈನಲ್ಲಿರೋ ನರ್ವ್ಸ್ ಎಲ್ಲ ಮತ್ತೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಹೇಳಿದ್ ನೋಡಿ ಎಲ್ರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ರಾಜ್, ಈಗ ಏನ್ ಮಾಡೋಣ ಅನ್ಕೊಂಡಿದ್ಯಾ? ನೋಡಿದ್ರೆ ನಿಮ್ಮಮ್ಮ ಕಾವ್ಯನ್ ಬಗ್ಗೆನೆ ಕೇಳ್ತಿದ್ದಾಳೆ. ಈಗ ಏನ್ ಮಾಡ್ಬೇಕು? ಇದೊಂದೇ ನಿನ್ ಸಂಸಾರ ವಿಚಾರ ಅಲ್ಲ, ನಿಮ್ಮ ಅಮ್ಮನ ಉಳಿಸ್ಕೋಬೇಕಾಗಿರೋದು ಒಂದು ವಿಚಾರನೇ ಅಂತ ಹೇಳ್ತಿದ್ದಂಗೆ ಈಗ ಏನ್ ಮಾಡೋದು ನೋಡೋಣ ಇರಿ ಅಜ್ಜಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾನೆ. ಇದಕ್ಕೆಲ್ಲ ಅಪರ್ಣನೆ ಅವರಿಬ್ಬರನ್ನ ಒಂದ್ ಮಾಡೋದಿಕ್ಕೋ ಏನೋ ಹೊರಟಿದ್ದಾಳೆ ಅನ್ಸುತ್ತೆ ಅಂತ ಸುಭಾಷ್ ಅವರು ಸಹ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನ ಕಾವ್ಯನ್ಗೆ ತುಂಬಾ ದಿಗ್ಲಾಗಿ ಅವ್ರ ಅಕ್ಕನ್ಗೆ ತಡೆಯಕ್ಕಾಗ್ದಿರ ಕಾಲ್ ಮಾಡಿರ್ತಾಳೆ. ಆಗ ಅಕ್ಕ, ಅತ್ತೆ ಹೇಗಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ, ಏನು ವರಿ ಮಾಡ್ಕೊಳ್ಳೋ ಇಲ್ಲ ಕಣೆ, ಒಂದು ಸಿಹಿ ಸುದ್ದಿನೇ, ನಿಮ್ಮತ್ತೆ ಇವಾಗ ತಾನೇ ಕೋಮಾದಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳಿದ್ ನೋಡಿ. ಅಬ್ಬಾ, ತುಂಬಾ ಥ್ಯಾಂಕ್ಸ್ ಅಕ್ಕ, ಸರಿ ಆಯ್ತು ಹಿಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ನೋಡಿದ್ರೆ ಕೃಷ್ಣಮೂರ್ತಿಯವರು ಮತ್ತೆ ಕನಕ ಇಬ್ರು ಬಣ್ಣಗಳನ್ನ ಹೊಡಿತಾ ಇದ್ದಂಗೆ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಹೊರಟಿರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಪ್ಪ ಅಮ್ಮನ, ಅಮ್ಮ, ಅತ್ತೆಯವರು ಹುಷಾರಾಗಿದ್ದಾರಂತೆ, ಕೋಮಾದಿಂದ ಹೊರಗೆ ಬಂದಿದ್ದಾರೆ ಅಂತ ಎಲ್ಲ ವಿಚಾರ ತಿಳಿಸಿದ್ ನೋಡಿ. ಅಪ್ಪ, ಹೇಗೋ ಆ ದೇವ್ರು ಇದಾನೆ ಬಿಡು ಕಾವ್ಯ, ನಿನ್ಗೇನೇ ಆದ್ರೂ ಆ ದೇವ್ರು ನೋಡ್ಕೊಂತಾನೆ ಅಂತ ಈಗ ಗೊತ್ತಾಗ್ತಿದೆ. ಇವಾಗ ಅವರೆಲ್ಲ ನಿನ್ ಮೇಲೆ ಎಷ್ಟು ಅಪಮಾನ ಹಾಕಿದ್ರೋ ಇವಾಗ ಅವ್ರ ಬಾಯಿಂದಾನೆ ಬಾಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಅವರೇ ಬರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಸರಿಯಮ್ಮ ಅಂತ ಹೇಳ್ತಾ ಇರ್ತಾರೆ. ಏನು ಅತ್ತೆನ ನೋಡಕ್ ಹೊರಟಿದ್ಯಾ ಅಂತ ಕೃಷ್ಣಮೂರ್ತಿ ಅವ್ರು ಕೇಳ್ತಿದ್ದಂಗೆ, ಇಲ್ಲ ಅಪ್ಪ, ನಾನು ಕೆಲ್ಸನ ಹುಡ್ಕೊಳಕ್ ಹೋಗ್ತಾ ಇದೀನಿ. ಏನು ಕೆಲ್ಸನಾ? ಹೀಗೆ ಅಂತಕ್ಕೆ ಕೆಲ್ಸ? ಮನೇಲೆ ಇದಾವೆ ತಾನೆ, ಕೆಲ್ಸ ಮಾಡ್ಕೊಳಕ್ ಆಗ್ಲಿಲ್ವಾ? ಅಮ್ಮ, ನನ್ನಿಷ್ಟವಾಗಿ ನಾನು ಸ್ವೇಚ್ಛವಾಗಿ ಬದುಕ್ಬೇಕು ತಾನೆ ಅಮ್ಮ, ನಾನು ಕೆಲಸ ಮಾಡ್ಕೊಳ್ತೀನಿ, ಹುಡ್ಕೊಂತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಏಕೆ ನಿಮ್ಮ ಅಪ್ಪನ್ಗೆ ಸಹಾಯ ಮಾಡಿದ್ರೆ ಬೇಡ ಅನ್ನುತ್ತಾ? ಅಲ್ಲ ಬಿಡೆ, ಹೋಗ್ಲಿ, ಅವಳೇನೋ ಮಾಡ್ಬೇಕು ಅನ್ಕೊಂಡಿದ್ದಾಳಲ್ವಾ, ಮಾಡ್ಲಿ ಅಂತ ಅವ್ರ ಅಪ್ಪನೂ ಸಹ ಪ್ರೋತ್ಸಾಹಿಸಿ ಕಳಿಸ್ತಾ ಇರ್ತಾರೆ. ಸರಿಯಪ್ಪ ಬರ್ತೀನಿ ಅಂತ ಕಾವ್ಯ ಅಲ್ಲಿಂದ ಹೊರಟಿದ್ದಂಗೆ, ಯಾಕ್ರಿ ಕೆಲಸ ಮಾಡ್ತೀನಿ ಅಂದೆ ಹ್ಞೂ ಆಯ್ತು ಅಂತ ಒಪ್ಕೊಂಡ್ರಿ? ಅಲ್ಲ ರೀ, ಅವಳು ಏನು ಯಾವಾಗೂ ಕೆಲಸ ಮಾಡ್ಬಿಟ್ಟು ಕೆಲಸ ಮಾಡ್ಕೊಳ್ತಾ ಅವಳ ದಾರಿಲಿ ಅವಳು ನಡೀತಾ ಅವ್ರ ಅತ್ತೆ ಮನೆನ ಮರ್ತೋಗ್ಬೇಕಾ? ಛೇ, ಹಂಗೆಲ್ಲ ಯಾಕೆ ಅನ್ಕೊಂತೀಯ ಕನಕ, ಏನಾದ್ರೂ ಒಳ್ಳೇದಕ್ಕೆ ಆಗುತ್ತೆ. ಅಷ್ಟಕ್ಕೂ ಈಗ ಅವಳ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋ ಒಂದು ಛಲದಲ್ಲಿದ್ದಾಳೆ. ಆಗ ಮನೆಯವ್ರಿಗೆಲ್ಲ ಕಾವ್ಯ ಏನು ಎತ್ತ ಅಂತ ಗೊತ್ತಾಗುತ್ತೆ. ನಾವೇ ಏನೇನೋ ಊಹೆ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಅವರು ಸಹ ಹೇಳ್ತಾ ಇದ್ದಂಗೆ, ಅವಳು ಏನೇ ಕೆಲಸ ಮಾಡಿದ್ರು ಒಪ್ಕೊ, ನೀನ್ ಅದಕ್ಕೆ ಅಡ್ಡಿ ಹಾಕಕ್ ಹೋಗ್ಬೇಡ ಅಂತ ಕೃಷ್ಣಮೂರ್ತಿ ಅವರು ಸಹ ಹೇಳಿರ್ತಾರೆ. ಈ ಕಡೆ ನೋಡಿದ್ರೆ ಅಪರ್ಣ ಅವರು ಮನೆಗೆ ಹಿಂತಿರುಗಿ ನೋಡಿದ್ರೆ ಸ್ವಪ್ನ ನಿಲ್ಲಿ ಅಂತ ಹೇಳಿ ನಿಲ್ಸಿ ಆರ್ತಿನ ತೆಗಿಯೋಣ ಅಂತ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ, ಅಲ್ಲ ಅಮ್ಮ ಸ್ವಪ್ನ, ನಿಂತ್ಕೋ ಒಂದ್ ನಿಮಿಷ, ಅದು ಯಾಕೆ ಕತ್ತಿದಾಳಲ್ವಾ ಸ್ವಪ್ನ, ಯಾಕೆ ತಡಿ ಅಂತಿದ್ಯಾ? ಒಳ್ಳೇದೇ ತಾನೆ ಅಂತ ಹೇಳ್ತಿದಂಗೆ, ಅಲ್ಲ ಅತ್ತೆ, ಈ ಕೆಲ್ಸನೆಲ್ಲ ಮಾಡೋದು ನನ್ ಸೊಸೆ ಕಾವ್ಯ ಅಲ್ವಾ, ಅವಳೆಲ್ಲೋದ್ಲು? ಹೌದು, ಹಾಸ್ಪಿಟಲ್ಗೂ ಬಂದಿಲ್ಲ, ಏನು ಎತ್ತ ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಎಲ್ಲಿ ನನ್ ಸೊಸೆ ಅಂತ ಕೇಳ್ತಾ ಇರ್ತಾರೆ. ಈಗ ರಾಜ್ ಕಾವ್ಯನ ಈ ಮನೆಯಿಂದ ಹೊರಗಡೆ ಹಾಕಿರೋ ವಿಚಾರ ಮತ್ತೆ ಅಪರ್ಣ ಅವ್ರಿಗೆ ತಿಳಿಯುತ್ತಾ, ಮತ್ತೆ ಅವ್ರಿಗೇನಾದ್ರೂ ಹೆಲ್ತ್ ಇಶ್ಯೂ ಆಗುತ್ತಾ? ಈ ಕಡೆ ನೋಡಿದ್ರೆ ರಾಜ್ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಕಾವ್ಯನ ಮನೆ ಕರ್ಕೊಂಡ್ ಬರ್ತಾನ ಅಥವಾ ಅಪರ್ಣ ಅವರೇ ಹೋಗಿ ಕರ್ಕೊಂಡ್ ಬರ್ತಾರ? ನಾನು ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.